ತಮಿಳ್ನಾಡಲ್ಲೆಲ್ಲ ಎಂಟೈರ್ ಟ್ವಿಟ್ಟರಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾವುದು ಹ್ಯಾಶ್ ಟ್ಯಾಗ್ ಅಂತ ಹೇಳ್ಬಿಟ್ಟು. 1.5 ಮಿಲಿಯನ್ ಟ್ವೀಟ್ಸ್ಗೂ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಿದೆ. 15 ಲಕ್ಷ ಜನ ಸ್ಟಾಲಿನ್ ವಿರುದ್ಧ ಟ್ವೀಟ್ ಮಾಡಿದ್ದಾರೆ. ಏನಿದು ಟ್ವೀಟ್ಸು, ಲೈಕ್ ಯಾವುದಕ್ಕೆ ಈ ಥರ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ, ಸ್ಟಾಲಿನ್ ಅವ್ರ ಫ್ಯಾಮಿಲಿ ಇವತ್ತೆಲ್ಲ ತುಂಬ ದಿನದಿಂದ ಸನಾತನ ಧರ್ಮದ ಅವ್ರು ಏನಂತಾರೆ ಆಪೋಸಿಟು. ಲೈಕ್ ಉದಯನಿಧಿ ಸ್ಟಾಲಿನ್ ತುಂಬ ಸಲ ಹೇಳಿದರು, ನಾನು ಸನಾತನ ಧರ್ಮನ ಅಂತ್ಯ ಮಾಡ್ತೀನಿ, ಸನಾತನ ಧರ್ಮ ಒಂಥರ ಸೊಳ್ಳೆ ಇದ್ದಂಗೆ ಅದು ಇದು ಅಂತ. ಲೈಕ್ ಅವನೊಂದು ಲೈಕ್ ಏನಂತಾರೆ ಹುಚ್ಚ ಅಂತಲೇ ಹೇಳ್ಬೋದು. ಬಟ್ ಇದಾದಮೇಲೆ ರೀಸೆಂಟಾಗಿ ಒಂದು ಮೀಟಿಂಗಲ್ಲಿ ಗೋ ಬ್ಯಾಕ್ ಮೋದಿ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಹಾಕ್ತಾನೆ. ಅದು ಹೇಳ್ಬಿಟ್ಟು ತಮಿಳ್ನಾಡಲ್ಲಿ ಒಂದು ಕಂಪ್ಲೀಟ್ ದಿನ ಇವತ್ತು ಮಾರ್ನಿಂಗಿಂದ ನಾಳೆ ಮಾರ್ನಿಂಗ್ ತನಕ ಒಬ್ಬರು ಅಂದರೆ DMK ಪಾರ್ಟಿಯವರು ಮೋದಿ ವಿರುದ್ಧ ಒಂದು ಟ್ವೀಟ್ ಹಾಕೋದು, ಮತ್ತು ಮಾರ್ನಿಂಗಿಂದ ಹಿಡಿದು ನಾಳೆದ ಮಾರ್ನಿಂಗ್ ತನಕ ಅಣ್ಣಾಮಲೈ ಇಲ್ಲ ಮೋದಿ ಸಪೋರ್ಟರ್ಸ್ ಇಲ್ಲಾಂದರೆ DMK ಪಾರ್ಟಿ ಆಪೋಸಿಟ್ ಅವರು ಮೋದಿಗೋಸ್ಕರ ಸ್ಟಾಲಿನ್ ವಿರುದ್ಧ ಒಂದು ಟ್ವೀಟ್ ಹಾಕೋದು. ಈ ಥರ ಚಾಲೆಂಜಲ್ಲಿ ಆಲ್ಮೋಸ್ಟ್ ಈಗ ಏನಂತಾರೆ ಡೆಪಿಸಿಟ್ ಕೂಡ ಇಲ್ಲ ಯಾರಿಗೆ, DMK ಅವರಿಗೆ. ಸ್ಟಾಲಿನ್ ಆಗಲಿ ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಆಗಲಿ ಒಂದು ಸ್ವಲ್ಪ ಥಿಂಕ್ ಮಾಡಿ ಮಾತಾಡಬೇಕು. ತಮಿಳ್ನಾಡಲ್ಲಂತೂ ಹೇಳ್ತೀನಿ, ಈ ಸಲ ಆಗೋ ಪಾಲಿಟಿಕ್ಸ್ ಚೇಂಜಲ್ಲಿ ಎಂಟರ್ ತಮಿಳ್ನಾಡು ಹಿಸ್ಟ್ರಿನೇ ಚೇಂಜ್ ಮಾಡೋದಂತ ಹೇಳ್ಬೋದು. ವಿಜಯ್ ಏನಾದರೂ ಒಂದೇ 1% ಏನಾದರೂ ಚಾನ್ಸ್ ಇದ್ದರೆ ವಿಜಯ್ ಮತ್ತು ಅಣ್ಣಾಮಲೈ ಒಂದಾಗಕ್ಕೆ ತೆಲುಗಲ್ಲಿ ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು ಯಾವ ಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಎಕ್ಸಾಕ್ಟ್ ತಮಿಳ್ನಾಡಲ್ಲಿ ರಿಪೀಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹೋಪ್ ಇದಾಗಲಿ ಅಂತ ಹೇಳ್ತಾ, ಆ್ಯಂಡ್ ಉದಯನಿಧಿ ಸ್ಟಾಲಿನ್ಗೆ ನೀನು ಇಷ್ಟಲ್ಲ, ನೀನಾಗಲಿ ನಿಮ್ಮ ವಂಶಾಂತವಾಗಲಿ ಎಷ್ಟೇ ಟ್ರೈ ಮಾಡಿದ್ರು ಸನಾತನ ಧರ್ಮ ಅದು. ಥ್ಯಾಂಕ್ ಯು, ಬಾಯ್.